ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎಲ್ಲ ಚರ್ಚೆ ಮಾಡಿ ನನಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿ ಈ ಜವಾಬ್ದಾರಿಯನ್ನು ಕೊಟ್ಟು ಒಂದು ದಿನ ರಾತ್ರಿ ಅವತ್ತು ಮಲಗಿಲ್ಲ, ಇವತ್ತು ಮಲಗಿಲ್ಲ. ನಿನ್ನೆ ರಾತ್ರಿ 3 ಗಂಟೆಗೆ ಮಲಗಿದ್ದ ನಾನು. 11 ಗಂಟೆ ಮೇಲೆ ಟ್ರಾಫಿಕ್ ಕಡಿಮೆ ಆಗ್ತದೆ ಅಂತ ಹೇಳಿ ಸಿಟಿ ರೌಂಡ್ಸ್ ಮಾಡಿ ಏನು ನೀವೆಲ್ಲ ಗುಂಡಿಗಳನ್ನ ಬಗ್ಗೆ ಟೀಕೆ ಮಾಡ್ತಾ ಇದ್ರಿ, ಮಾಧ್ಯಮದವ್ರು ಮಾಡ್ತಾ ಇದ್ರಿ, ವಿರೋಧ ಪಾರ್ಟಿಯವ್ರು ಮಾಡ್ತಾ ಇದ್ರು, ನನಗೆ ಮೆಸೇಜ್ಗಳು ಬರ್ತಾ ಇತ್ತು. ಮುಚ್ಚುವಂತ ಕೆಲಸನ ಮಾಡಿಕೊಂಡು ಈ ರೀತಿ ಸಂಘಟನೆ ಮಾಡಿಕೊಂಡು ಜನರ ಸೇವೆ ಮಾಡಿಕೊಂಡು ನಾನು ಬಂದ. ಈಗ ತಿಹಾರ್ ಜೈಲ್ಗೆ ಹೋದೆ. ತಿಹಾರ್ ಜೈಲಿಂದ ಬಿಡುಗಡೆ ಆದೆ. ತಿಹಾರ್ ಜೈಲಿಂದ ಬಿಡುಗಡೆ ಆದ್ಮೇಲೆ ಈ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ತಿಹಾರ್ ಜೈಲ್ ಕಳಿಸಿದ್ರಲ್ಲ, ಆ ಇಡಿ ಕೇಸು ಏನಾಯ್ತು ಅಂತ ಯಾರು ಮಾತಾಡಿದಾರ? ತಿಹಾರ್ ಜೈಲ್ ಕಳಿಸಿದಂತ ಇಡಿ ಕೇಸು, ನನ್ನ ಅರೆಸ್ಟ್ ಮಾಡಿದಂತ ಕೇಸು ಸರ್ವೋಚ್ಚ ನ್ಯಾಯಾಲಯ ಇದು ಶಿವಕುಮಾರ್ ಮಾಡಿದ ತಪ್ಪು ಅಂತೇಳಿ ಕೇಸನ್ನ ಡಿಸ್ಮಿಸ್ ಮಾಡಿದ್ರು. ಆ ಜೈಲ್ ಅನುಭವಿಸಿದವನಿಗೆ ಆ ನೋವು ಗೊತ್ತು. ಒಂದು ಕುರ್ಚಿನೂ ಇಲ್ಲ ನನಗೆ ಜೈಲಲ್ಲಿ. 10 ಅಡಿ ಬಾತ್ರೂಮ್ ಒಳಗಡೆ ಇದ್ಕೊಂಡು ನೆಲದ ಮೇಲೆ ಮಲಿಕೊಂಡು ಅಲ್ಲಿ ಕೊಟ್ಟಂತ ಊಟನ ಸೇವೆ ಮಾಡಿಕೊಂಡು ಯಾವ ರೀತಿ ನನ್ನ ಆಲೋಚನೆ ಇತ್ತು, ಯಾವ ರೀತಿ ನನ್ನ ಚಿಂತನೆ ಇತ್ತು ಅಂತೇಳಿ ಅನುಭವಿಸಿದವನು ಮಾತ್ರ ಗೊತ್ತದು. ನಾನು ಈಗ ವಿಚಾರ ಮಾತಾಡೋದಿಲ್ಲ. ಯಾವ್ದಾದ್ರು ಸಂದರ್ಭಕ್ಕೆ ದಾಖಲೆ ಹೋಗುವಂತ ಸಂದರ್ಭ ಬಂದಾಗ ಅಸೆಂಬ್ಲಿಯಲ್ಲಿ ನಾನು ಮಾತಾಡ್ತೀನಿ. ಇವತ್ತು ನಾನು ನಿಜ ಬಿಜೆಪಿಯವರ ಅಶೋಕ್ ಮಾತಾಡುವಂತ ಸಂದರ್ಭದಲ್ಲಿ ನಿನ್ನ ಹಿಸ್ಟ್ರಿ ಗೊತ್ತಿದೆಯಪ್ಪ, ನೀನು ಯಾವಲ್ಲಿಂದ ಬಂದಿದ್ದೀಯ ಅಂತೇಳಿ ನಾನು ಪರಮೇಶ್ವರ್ ನೀವನ್ನ ತೆಗೆದು ನೋಡಿ, ಪರಮೇಶ್ವರ್ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರನ್ನ ಹೇಳ್ಕೊಂಡು ಅವ್ರು ಗರಡಲ್ಲಿ ಬೆಳೆದೆ ಅಂತ ನಾನು ಹೇಳಿದೆ. ಹೇಳ್ಬಿಟ್ಟು ಅವ್ರಿಗೆ ಅಶೋಕ್ಗೆ ಒಂದು ಮಾತನ್ನ ಹೇಳಿದೆ, 2 ಲೈನ್ ಹೇಳಿದೆ ನಾನು. ಭೂಮಿಗೆ ಪ್ರಾರ್ಥನೆ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಾನು ನನಗೆ ಅಧ್ಯಾಯ ಮಾಡಿದಂತ ವಿಚಾರನ ನಾನು ಹೇಳಿದೆ. ಅದನ್ನ ಕಟ್ ಮಾಡಿ, ಪೇಸ್ಟ್ ಮಾಡಿ, ಎಲ್ಲೆಲ್ಲಿಗೂ ಲಿಂಕ್ ಮಾಡಿ, ನ್ಯಾಷನಲ್ ನ್ಯೂಸು, ಇಂಟರ್ನ್ಯಾಷನಲ್ ನ್ಯೂಸು, ಎಲ್ಲ ಲ್ಯಾಂಗ್ವೇಜು. ನಾನು ಮೊನ್ನೆ ಬಿಹಾರ್ ಹೋದಲ್ಲಿ ಕೂಡ ಕೆಲವರು ಕೇಳಿದ್ರು ನನ್ನ. ಒಬ್ಬ ನನ್ನ ಫ್ರೆಂಡ್ಸ್, ನನ್ನ ಸೀನಿಯರ್ ಲೀಡರ್ಸ್, ನಮ್ಮ ಪಾರ್ಟಿ ಲೀಡರ್ಸ್, ಬಹಳ ಸಂತೋಷ. ಬಹಳ ದೊಡ್ಡ ದೊಡ್ಡ ಅಡ್ವೈಸ್ಗಳೆಲ್ಲ ಮಾಡಿದ್ದಾರೆ. ಐ ಆಮ್ ನಾಟ್ ಬಿಗರ್ ದೆನ್ ಎನಿವನ್. ಅದು ಬಹಳ ಚಿಕ್ಕವನೇ ಇದ್ದಾರೆ, ಅವ್ರಿಗಿಂತ ಅಷ್ಟು ದೊಡ್ಡವರಿಲ್ಲ. ಯಾವ ರೀತಿ ಉತ್ತರ ಕೊಡಬೇಕು ಮೀಡಿಯಾದಲ್ಲಿ ಮಾತಾಡ್ತಾ ಇದ್ದಾರೆ. ಯಾರು ಮೀಡಿಯಾದಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ. ಬನ್ನಿ ಕಾಂಗ್ರೆಸ್ ಆಫೀಸ್ ಬನ್ನಿ, ಮೀಟಿಂಗ್ ಕರೀರಿ. ಕಾಂಗ್ರೆಸ್ ಕಚೇರಿ ನಮ್ಮ ದೇವಸ್ಥಾನ ಅಂತ ಪಾಠ ಹೇಳ್ಬೇಕಾದ್ರೆ ಬಹಳ ದೊಡ್ಡ ಅನುಭವದಲ್ಲಿ ನಾನು ಮಾತಾಡಿರುವಂತ ಮಾತು. ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿ ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆ ಸ್ಥಾನಕ್ಕೆ ಕೂತಿದ್ದಾರೆ.